ಶಾಸ್ತಾಪುರದಂತ ಗ್ರಾಮದಲ್ಲಿ ಇಬ್ರು ಸ್ನೇಹಿತರು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಗ್ರಾಮದಲ್ಲಿ ಜೊತೆಲಿ ಓದಿದ್ರು. ತುಂಬಾ ಸ್ನೇಹ, ತುಂಬಾ ಪ್ರೀತಿ. ಒಬ್ಬ ಶ್ರೀಮಂತನ ಮಗ, ಒಬ್ಬ ತುಂಬಾ ಬಡವನ ಮಗ. 7ನೇ ಕ್ಲಾಸ್ ಮುಗಿದ ಮೇಲೆ ಒಬ್ಬ ಹೇಳ್ದ, ಬಡವ ಪಾಪ, ಅಪ್ಪ ನನ್ನ ಕೈಲಿ ಆಗುದಿಲ್ಲ, ರೋಗ ಮೈ ತುಂಬ, ನಡೆಯೋ ಹೊಲ್ತಕ್ಕೆ, ಯಾವ ಸ್ಕೂಲು ಬೇಡ ಅಂದ. ಅವನು ಕಣ್ಣೀರು ಹಾಕೊಂಡು ಸ್ಕೂಲ್ ಬಿಟ್ಟ. ಇವನು ಹೋಗಿ ಕರಿಯಪ್ಪುರ ಕಾಲೇಜು ಹಾಸ್ಟ್ಲು ಸೇರ್ಕೊಂಡ. ಚೆನ್ನಾಗಿ ಓದಿದ, ತುಂಬ ಚೆನ್ನಾಗಿ ಓದ. ಕನಕಪುರದಲ್ಲಿ ದೊಡ್ಡ ಲಾಯರು, ರಾಮನಗರದಲ್ಲಿ ದೊಡ್ಡ ಲಾಯರು, ಬೆಂಗಳೂರು ಹೈಕೋರ್ಟ್ ತನಕ ಅವ್ರ ಹೆಸರು, ಕೀರ್ತಿ ಪತಾಕೆ, ನಮ್ಮೂರು ಒಳ್ಳೆ ಲಾಯರು ಅಂತ. ಆದರೆ ಅಷ್ಟು ದೊಡ್ಡ ಲಾಯರ್ ಆದರೂ ಈ ಗೆಳೆಯನ ಮಾತ್ರ ಅವ್ನು ಮರ್ತಿರ್ಲಿಲ್ಲ. ಊರಿಗೆ ಬಂದಾಗೆಲ್ಲ ಈ ಸ್ನೇಹಿತನ ಮನೆ ತಾಗ ಬರಬೇಕು, ಒಂದು ಲೋಟ ಟೀ ಕುಡ್ದೇ ಹೋಗ್ಬೇಕು ಅಂತ ಗೆಳತನ. ನೋಡಯ್ಯ ಎಂಥ ದೊಡ್ಡ ಗುಣ ಒಂದು. ಎಷ್ಟು ಬಡವನಾದ್ರೂ ಅವ್ನ ಮನೆ ತಾಗ ಬರ್ತಾನೆ ಅನ್ನೋರು ಜನ ಅಷ್ಟು ಪ್ರೀತಿಯಿಂದ ಬಾಳ್ತಾ ಇದ್ರಿಬ್ರು ಕೂಡ. ಒಂದ್ಸಲ ಇವನ್ 1 ಎಕರೆ ಹೊಲ ಇತ್ತು ಅಲ್ಲ, ಬೆಟ್ಟದ ಪಕ್ಕದಲ್ಲಿ 1 ಎಕರೆ ಹೊಲ ಇತ್ತು. ಇವನು ಜೀವನ ಮಾಡ್ತಾ ಇದ್ದ, ಅದರಲ್ಲೇ ಬಡವ. ಸರ್ಕಾರದವ್ರು ಬಂದ್ರು, ಇದೆಲ್ಲ ಕೃಷಿ ಭೂಮಿ, ಅರಣ್ಯಕ್ಕೆ ಸೇರ್ಬೇಕು ಅಂತ ಬೇಲಿ ಸುತ್ತಬಿಟ್ರು. ಹೋಯ್ತಲ್ಲ 1 ಎಕರೆ ಬಡವಗಳು ಅಂತ ಹೇಳ್ತಾನೆ. ಪಾಪ ಕಣ್ಣೀರು ಹಾಕ್ತಾನೆ. ಅವನ ಹೆಂಡತಿ ಯಾಕೆ ಹೇಳ್ತಿ ಅನ್ಲು.